ಕಲಬುರಗಿ ಅಂಚೆ ಕಚೇರಿಯ ಹೊರಭಾಗದಲ್ಲಿ ಜನಸಾಗರವೇ ಇವತ್ತು ನೆರೆದಿತ್ತು. ಯಾಕೆ ಏನು ಅಂತ ಕೇಳಿದ್ರೆ ಯಾರೋ ಹೇಳ್ಬಿಟ್ಟಿದ್ರಂತೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 5,5 ಸಾವಿರ ದುಡ್ಡು ಬರುತ್ತೆ, ಅಕೌಂಟ್ ಇಲ್ಲದೆ ಇದ್ರೆ ಅಕೌಂಟ್ ಮಾಡಿಸ್ಬಿಡಿ ಹೋಗಿ ಅಂತ. ಹಾಗಾಗಿ ಮಹಿಳೆಯರು ಒಂದೇ ಸಲ ಪೋಸ್ಟ್ ಆಫೀಸ್ಗೆ ಅಕೌಂಟ್ ಮಾಡಿಸೋದಕ್ಕೆ ಮುಗಿ ಬಿದ್ದು ಬಿಟ್ಟಿದ್ದಾರೆ. ಡಿಜಿಟಲ್ ಅಕೌಂಟ್ ಮಾಡಿಸೋದಕ್ಕೆ ಫುಲ್ ಕ್ಯೂ. ಅಕೌಂಟ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಣ ಹಾಕುತ್ತೆ ಅನ್ನೋ ವದಂತಿ ಹಿನ್ನೆಲೆಯಲ್ಲಿ ಮಹಿಳೆಯರೆಲ್ಲ ಪೋಸ್ಟ್ ಆಫೀಸ್ ಹೊರಗಡೆ ಲೈನಲ್ಲಿ ನಿಂತ್ಕೊಂಡಿದ್ರು. ಪ್ರಧಾನಿ ಮೋದಿ 5,000 ರೂಪಾಯಿ ಹಾಕ್ತಾರೆ, ಸಿದ್ದರಾಮಯ್ಯನವರು ಹಣ ಹಾಕ್ತಾರೆ ಅನ್ನೋ ವದಂತಿ ಹಿನ್ನೆಲೆಯಲ್ಲಿ ಪೋಸ್ಟ್ ಆಫೀಸ್ ಮುಂದೆ ಸಾವಿರಾರು ಮಹಿಳೆಯರು ಸಾಲು ಕಟ್ಟಿ ನಿಂತಿದ್ದಾರೆ. ಸರ್ಕಾರದ ಹಣಕ್ಕಾಗಿ ಸರತಿ ಸಾಲಲ್ಲಿ ನಿಂತಿದ್ರು. ಡಿಜಿಟಲ್ ಅಕೌಂಟ್ ಬೇಕು ಅಂತ ಮಹಿಳೆಯರು ದುಂಬಾಲು ಬಿದ್ದು ಅಂಚೆ ಕಚೇರಿಯ ಹೊರಭಾಗದಲ್ಲಿ ಯಾರೋ ದುಡ್ಡು ಹಾಕ್ತಾರೆ ಅಂತ ಹೇಳಿದ್ದೆ ಸರಿ, ನಾರಿಯರೆಲ್ಲ ಏಕಾಏಕಿ ಅಕೌಂಟ್ ಮಾಡಿಸೋದಕ್ಕೆ ಬಂದ್ಬಿಟ್ರು. ಆಮೇಲೆ ನೋಡಿದ್ರೆ ಅದು ಕೇವಲ ಊಹಾಪೋಹ, ಗಾಳಿ ಸುದ್ದಿ ಅಷ್ಟೇ. ಅಲ್ಲೇನೋ ಅಕೌಂಟ್ ಮಾಡಿಸಿದ್ರೆ ದುಡ್ಡು ಹಾಕ್ತಾರಂತೆ ಅನ್ನುವ ಅಂತೆ ಸುದ್ದಿಗಳಿಗೆ ಕಟ್ಟು ಬಿದ್ದು ಇಲ್ಲಿ ಬಂದು ನೋಡಿ ಈ ರೀತಿ ಅಕೌಂಟ್ ಮಾಡಿಸೋದಕ್ಕೆ ಕ್ಯೂ ನಿಂತಿದ್ದಾರೆ. ನೋಡಿ ದೃಶ್ಯಗಳನ್ನು. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ, ಎಷ್ಟು ಉದ್ದದ ಕ್ಯೂ ಇದೆ ಅಂತ. ಇವರೆಲ್ಲರೂ ಬಂದಿರೋದು ಅದೇ ಕಾರಣಕ್ಕೆ. ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ 5,000 ಹಾಕ್ತಾರಂತೆ, ಅದಲ್ಲದೆ ಸಿದ್ದರಾಮಯ್ಯನವರು ಅಕೌಂಟಿಗೆ ದುಡ್ಡು ಹಾಕ್ತಾರಂತೆ. ಅಕೌಂಟಿಗೆ ದುಡ್ಡು ಹಾಕೋದಕ್ಕೆ ಪೋಸ್ಟ್ ಆಫೀಸಲ್ಲಿ ಡಿಜಿಟಲ್ ಅಕೌಂಟ್ ಮಾಡಿಸ್ಕೋಬೇಕಂತೆ ಅನ್ನುವ ಅಂತೆ ಸುದ್ದಿಗಳನ್ನು ಕೇಳಿ ಏಕಾಏಕಿ ಒಬ್ಬರಿಂದೊಬ್ಬರಿಗೆ ಗಾಳಿ ಸುದ್ದಿ ಅಂತ ಹರಡಿತು. ಹಾಗಾಗಿ ಈ ರೀತಿಯ ಕ್ಯೂ ಇದು ಅಂಚೆ ಕಚೇರಿ ಹೊರಭಾಗದಲ್ಲಿ ಕಂಡು ಬಂತು. ಅಕೌಂಟ್ ತಗಸ್ಲತ್ತಾರ, ಅಕೌಂಟ್ ತಗಸ್ರಿ ದುಡ್ಡು ಬರ್ತಾವ ಅಂತ ಕೇಸಿ ಅಂದರ್ ಮಾಡಕ್ ನಾವು ಪಾಳಿ ಬಂದ್ ಕೇಸಿ ನಿಂತೀವಿ. ಅದ್ರ ಸಲಾಗ ಅವ್ರು ಬರ್ತಾವ ಬರಂಗಿಲ್ಲ, ನಮಗ್ ಗೊತ್ತಿಲ್ಲ. ನಾವು ದೋನ್ಸೆ ತೋಲಾಕ ತೆಗಿಲಾತೀವಿ ಅಂತ ಕೇಸಿ ಕರೆಕ್ಟ್ ಕೂಲತ್ತಾರ. ನಾವು ಎದ್ರ ಸಲಾಗ ನೀವು ಆಫೀಸ್ನಾಗ ಅಂದಿರ್ಬೇಕು ಇಲ್ರಿ, ನಿಮ್ಗೆ ಎದ್ರ ಸಲಾಗ ತೋಲಾತಾರ, ಏನ್ ಅಕೌಂಟ್ ಬರ್ತಾವ ದುಡ್ಡು ಬರ್ತಾವ ಬರಂಗಿಲ್ಲ ಅವ್ರ ಅನ್ಬೇಕು ಇಲ್ರಿ ನಮಗ್ ಕೇಸಿ. ನೀವು ಯಾರು ಹೇಳಿ ರೊಕ್ಕ ಬರ್ತಾವ ಅಂತ ಮೋದಿ ಅಕೌಂಟ್ ತಗಸ್ಲತ್ತಾರ, ಅಕೌಂಟ್ ತಗಸ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಸ್ವಾಮಿ. ಯಾರು ಈ ವದಂತಿ ಹರಡಿದ್ದು, ಎಲ್ಲಿಂದ ಈ ವದಂತಿ ಆರಂಭ ಆಗಿದ್ದು, ಯಾಕೆ ಮಹಿಳೆಯರು ಇಲ್ಲಿ ಈ ಲೆವೆಲ್ಗೆ ಕ್ಯೂನಲ್ಲಿ ನಿಂತಿದ್ದಾರೆ? ಪ್ರಣತ್, ನಿಜಕ್ಕೂ ಕೂಡ ಇದು ಜನ ಮರಳು ಅಥವಾ ಜಾತ್ರೆ ಮರಳು ಅಂತ ಹೇಳ್ಬೋದು. ಏನು ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಮುಂಚೆ ಏನೊಂದು ಅಲ್ಲಿಂದ ಮಹಿಳೆಯರ ಅಕೌಂಟ್ಗೆ ಹಣ ಹಾಕಲಾಗಿತ್ತು. ಅದೇ ವದಂತಿ ಹಿನ್ನೆಲೆಯಲ್ಲಿ ಏನೊಂದು ರಾಜ್ಯದಲ್ಲೇ ಸಹ ಏನೊಂದು ಡಿಜಿಟಲ್ ಅಕೌಂಟ್ ಏನಿರ್ತವೆ ಆ ಅಕೌಂಟ್ ಇರುವ ಮಹಿಳೆಯರಿಗೆ ಕೇಂದ್ರ ಸರ್ಕಾರ 3,000 ರೂಪಾಯಿ ಹಣ ಹಾಕುವ ಒಂದು ವದಂತಿ ಹರಡಿದೆ ಅಂತ ಹೇಳ್ಬೋದು. ಕಲಬುರಗಿ ಜಿಲ್ಲೆಯಾದಂತ ಕಳೆದ ರಾತ್ರಿಯಿಂದ ಏನೊಂದು ಈ ಒಂದು ವದಂತಿ ಹರಡಿದೆ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆಯಿಂದಲೇ ಅಂದ್ರೆ ಬೆಳಗ್ಗೆ 7 ಗಂಟೆಯಿಂದಲೇ ಕಲಬುರಗಿ ನಗರದ ಏನೊಂದು ಅಂಚೆ ಕೇಂದ್ರ ಕಚೇರಿ ಇದೆ. ಒಂದು ಅಂಚೆ ಕೇಂದ್ರ ಕಚೇರಿ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ನೆರೆದಿದ್ದಾರೆ ಅಂತ ಹೇಳ್ಬೋದು. ಡಿಜಿಟಲ್ ಅಕೌಂಟ್ ತೆಗೆಸಿ ತಾ ಮುಂದೆ ನಾ ಮುಂದೆ ಅಂತಂದು ಸರತಿ ಸಾಲಿನಲ್ಲಿ ನಿಂತು ಅಂಚೆ ಕಚೇರಿ ಮುಂದೆ ಜಮಾಯಿಸಿ ಅಂತ ಹೇಳ್ಬೋದು. ಏನೊಂದು ಡಿಜಿಟಲ್ ಅಕೌಂಟ್ ಇದ್ದರೆ ಕೇಂದ್ರ ಸರ್ಕಾರವು ಅವರ ಅಕೌಂಟ್ಗೆ 3,000 ರೂಪಾಯಿ ಹಣ ಹಾಕ್ತಾರೆ ಎಂಬ ವದಂತಿ ಹಿನ್ನೆಲೆಯಲ್ಲಿ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿದ್ದಾರೆ. ಹೀಗಾಗಿ ಪೋಸ್ಟ್ ಆಫೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಪೊಲೀಸರು ಎಷ್ಟೇ ಸಮಜಾಯಿಷಿ ನೀಡಿದರೂ ಕೂಡ ಇದೊಂದು ವದಂತಿ ಅಂದರೂ ಕೂಡ ಸಾರ್ವಜನಿಕರು ಕೇಳ್ತಾರೆ. ನಾವು ಡಿಜಿಟಲ್ ಅಕೌಂಟ್ ತೆಗೆಸಿವೆ, ನಾವು ಮನೆಗೆ ಹೋಗ್ತೀವಿ ಎಂದು ಏನೊಂದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ಇನ್ನೂ ಕೂಡ ಅಕೌಂಟ್ ತೆಗೆಸಲು ಅಂಚೆ ಕಚೇರಿ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ಪ್ರಣಂತ ಅನಿಲ್ ಮಾಹಿತಿಗೆ.